ಆದರೆ ಯಾರಿಗೂ ವಸುಂಧರ ಅಸಲಿ ಮುಖ ಕಾಣಲೇ ಇಲ್ಲ. ನನಗೆ ಸಂಕಟ ಆಗ್ತಿರೋದು ಏನು ಅಂದರೆ ಭವಾನಿ ಮುಗ್ಧತೆನ ಇವಳು ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾಳಲ್ಲ, ಅದೇನೆ ನನಗೆ ತುಂಬ ನೋವಾಗ್ತಿರೋದು. ಈಗ ನಾವು ಬೇಜಾರು ಮಾಡ್ಕೊಂಡ್ರು ಪ್ರಯೋಜನ ಇಲ್ವಲ್ಲ ಮಾವ. ಅದು ನಿಜನೇ. ಯಾರು ನಮ್ಮ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿದ್ದಾರೆ ಹೇಳು? ಎಲ್ಲ ವಸುಂಧರ ಹೆಣದಿರೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹೇಗ್ ಮಾವ ಇದನ್ನೆಲ್ಲ ಅಕ್ಕಂಗೆ ಅರ್ಥ ಮಾಡಿಸೋದು? ನೀನೇ ಹೀಗಂದ್ರೆ ಹೇಗಮ್ಮ? ವಸುಂಧರ ಕಪಟನ ಬಯಲು ಮಾಡೋ ಶಕ್ತಿ ನಿನಗೊಬ್ಬಳಿಗೆ ಇರೋದು. ಈಗ ಅಥರ್ವ ಭವಾನಿ ಅವಳು ಕುತಂತ್ರಕ್ಕೆ ಸಿಕ್ಬಿಟ್ಟಿದ್ದಾರೆ. ಇಡೀ ಬದುಕನ್ನೇ ಹಾಳು ಮಾಡ್ಕೋತಾ ಇದ್ದಾರೆ. ನಾಳೆ ಈ ಚಂಡಮಾರುತ ಅಲ್ಲೇ ನಿಲ್ಲಲ್ಲ, ಎಲ್ಲ ಸಂಬಂಧಗಳನ್ನ ಆಪೋಷಣೆ ತಗೊಂಡ್ಬಿಡುತ್ತೆ. ಈಗ ನಾನು ಏನ್ ಮಾಡ್ಬೇಕು ಮಾವ? ಮೀನಿಗೆ ಈಜೋದನ್ನ ಕಲಿಸ್ಬೇಕೇನಮ್ಮ? ಅನ್ಯಾಯದ ವಿರುದ್ಧ ಸಿಡಿದೇಳ್ತಿದ್ದ ಸಿಂಧು ಈಗ ಚಾಣಾಕ್ಷತನದಿಂದ ಅವಳು ಬಂಡವಾಳನ ಬಯಲು ಮಾಡಬೇಕು. ಅದಕ್ಕೂ ಮೊದಲು ಭವಾನಿ ಅಪಾಯದಲ್ಲಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದೇ ದೊಡ್ಡ ಸಮಸ್ಯೆ ಆಗಿದೆ ಮಾವ. ಈಗ ಅಕ್ಕ ನನ್ ಮಾತ್ ಕೇಳೋ ಪರಿಸ್ಥಿತಿಲಿ ಇಲ್ಲ. ನಾನೇ ಅವಳು ದೊಡ್ಡ ಶತ್ರು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅನ್ಕೊಳ್ಳೋ ಹಾಗೆ ಮಾಡಿದಾರೆ. ಯೋಚನೆ ಮಾಡು, ಭವಾನಿ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ನಿನ್ನ ಜೀವನದ ಬಗ್ಗೆ ನೀನು ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ. ಈಗ ನೀನು ಮಾಡಿದ ತ್ಯಾಗ, ಭವಾನಿ ಅಥರ್ವ ಇಬ್ರು ಕಷ್ಟಪಟ್ಟಿರೋದನ್ನೆಲ್ಲ ವ್ಯರ್ಥ ಮಾಡ್ತೀಯಾ? ನೀನು ವಸುಂಧರ ಮುಂದೆ ಬಂದ್ರೆ ಅವಳು ಧೂಳಿಪಟ ಆಗೋದಂತೂ ಸತ್ಯ. ಸತ್ಯ ಗೆಲ್ಲಬೇಕು, ಸಮಾಧಿ ಆಗ್ಬಾರ್ದು. ಸರಿಯಾದ ಸಮಯ ನೋಡಿಕೊಂಡು ವಸುಂಧರ ಏನು ಅನ್ನೋದನ್ನ ಭವಾನಿಗೆ ಅರ್ಥ ಆಗೋಗಿ ಹೇಳಬೇಕು. ನಿನ್ ಜೊತೆ ನಾನಿದ್ದೀನಮ್ಮ. ಇಷ್ಟು ದಿನ ವಸುಂಧರಾ ಮೇಡಮ್ಗೆ ನಾನೇ ಟಾರ್ಗೆಟ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಅಕ್ಕನ್ನ ಬಳಸ್ಕೊತಿರೋದ್ ನೋಡಿದ್ಮೇಲೂ ಈ ಸಿಂಧು ಸುಮ್ನೆ ಇರ್ತಾಳೆ ಅಂತ ಅನ್ಕೊಳ್ಳೋದು ಅವ್ರ ದಡ್ಡತನ. ನನ್ನ ಅಕ್ಕನ ಹತ್ರ ಹೋಗೋಕ್ಕೂ ಮುಂಚೆ ನನ್ನನ್ನ ದಾಟ್ಕೊಂಡೇ ಹೋಗ್ಬೇಕು ಅನ್ನೋದನ್ನ ಅವ್ರಿಗರ್ಥ ಮಾಡಿಸ್ತೀನಿ. ದೇವ್ರೆ, ಮಗಳು ಅಳಿಯ ಇಬ್ರು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ ಫೋನ್ ಮಾಡ್ತೀನಿ ಅಂದ್ರು. ಇಷ್ಟೊತ್ತಾದ್ರೂ ಮಕ್ಳು ಫೋನ್ ಮಾಡ್ಲಿಲ್ಲ. ಇನ್ನೂ ಯಾಕೆ ಫೋನ್ ಮಾಡ್ಲಿಲ್ಲ? ಆ 2 ಮಕ್ಳಿಗೂ ಒಳ್ಳೇದಾಗೋಂಗ್ ಮಾಡಪ್ಪ. ಹಲೋ ಪ್ರಕೃತಿ, ಎಲ್ಲಿದ್ಯಮ್ಮ? ಯಾಕಿನ್ನೂ ಫೋನೇ ಮಾಡ್ಲಿಲ್ಲ ನೀವಿಬ್ರು? ಸರಿ, ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಡಾಕ್ಟರ್ ಏನಂದ್ರು? ಹಲೋ ಅಮ್ಮ, ಅಮ್ಮ ಮಾತಾಡಕ್ ಬಿಡು ನನ್ಗೂನು. ಯಾಕೆ ನೀವಿಬ್ರು ಊರಿಗೆ ಬರ್ತಾ ಇಲ್ವಾ? ಇವತ್ತಲ್ಲ ಅತ್ತೆ, ಇನ್ನೂ ಸ್ವಲ್ಪ ದಿವಸ ನಾವು ಊರಿಗೆ ಬರೋದಿಲ್ಲ. ಅದೇನ್ ಸರಿಯಾಗಿ ಹೇಳ್ತೀರಾ ಅಳಿ? ಅಂದ್ರೆ ನನಗ್ ತುಂಬಾ ಭಯ ಆಗ್ತಾ ಇದೆ. ಗಾಬರಿ ಆಗುವಂತ ವಿಷಯ ಏನು ಇಲ್ಲ ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ನಿನಗ್ ಸಿಹಿ ಸುದ್ದಿ ಹೇಳ್ಬೇಕು ಅಂತ ಕಾಲ್ ಮಾಡಿದ್ರೆ ನೀನ್ ನನಗ್ ಟೆನ್ಷನ್ ಕೊಡ್ತಿದ್ಯಲ್ಲಮ್ಮ. ಸಿಹಿ ಸುದ್ದಿನ? ದೇವ್ರೆ ಕಾಪಾಡ್ಬಿಟ್ಟಿಯಲ್ಲಪ್ಪ. ಅತ್ತೆ, ನಮ್ಮ ಮಾತನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಸರಿ ಹೇಳಿ. ಅಮ್ಮ, ಇವತ್ತು ಸಿಂಧು ಅವರು ನಮ್ಮನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಎಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರು ಗೊತ್ತಾ? ಹೌದಾ? ನಮ್ಗೆ ಮಗು ಆಗೋದಿಕ್ಕೆ ಅವಕಾಶ ಇದೆ, IVF ಚಿಕಿತ್ಸೆ ಮಾಡಿದ್ರೆ ಖಂಡಿತ ನಾನು ಅಮ್ಮ ಆಗ್ತೀನಿ ಅಂತ ಹೇಳಿದ್ರಮ್ಮ. ದೇವ್ರ ನನ್ನ ಕೈ ಬಿಡ್ಲಿಲ್ಲ, ಇಬ್ಬರು ಮಕ್ಕಳನ್ನು ಕಾಪಾಡ್ಬಿಟ್ಟೆ. ದೇವ್ರೆ ಇಬ್ಬರಿಗೂ ಒಳ್ಳೇದಾಗ್ಲಪ್ಪ. ಸರಿ, ಯಾವಾಗ ಬರ್ತೀರಾ ಊರ್ಗೆ? ಅಮ್ಮ, ಟ್ರೀಟ್ಮೆಂಟ್ ಮುಗಿಯೋವರೆಗೂ ನಾವಿಲ್ಲೇ ಇರ್ಬೇಕಾಗತ್ತೆ. ಯಾಕೆ? ಅವಾಗವಾಗ ಟ್ರೀಟ್ಮೆಂಟಿಗೆ ಹೋಗ್ತಾ ಇರ್ಬೇಕು. ಹಾಗೆ ನಾನ್ ಜಾಸ್ತಿ ಓಡಾಡೋ ಹಾಗಿಲ್ಲ ಅಮ್ಮ. ಸರಿನಮ್ಮ. ಈಗ ಎಲ್ಲಿದ್ದೀರಾ? ಅಮ್ಮ, ನಾವಿವಾಗ ವಿರಾಟ್ ಅಣ್ಣ ಅವ್ರ ಗೆಸ್ಟ್ ಹೌಸಲ್ಲಿ ಇದೀವಮ್ಮ. ಹಾಗೆ ಇಲ್ಲಿ ವಾತಾವರಣ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಮ್ಮ. ನಮ್ ಮನೇಲಿದ್ದ ಹಾಗೆ ಫೀಲ್ ಆಗ್ತಾ ಇದೆ ಗೊತ್ತಾ? ಮತ್ತೆ ಇಲ್ಲಿ ತೋಟ ಎಲ್ಲ ಯಾರು ನೋಡ್ಕೋತಾರೆ? ಸುರೇಶ್ ಅವ್ರಿಗೆ ನಾನು ತೋಟ ನೋಡ್ಕೊಳಕ್ ಹೇಳಿದ್ದೀನತ್ತೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಅಲ್ಲದೆ ವಿರಾಟೆ ಇಲ್ಲಿ ನನ್ನ ಕೆಲಸನೂ ಕೊಡ್ಸಿದ್ದಾನೆ. ಹೌದಮ್ಮ,
ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮುಗ್ದು ನಾನು ಕನ್ಸೀವ್ ಅಂತ ಕನ್ಫರ್ಮ್ ಆದ್ಮೇಲೆನೆ ನಾನು ಊರಿಗೆ ಬರೋದು. ಪರವಾಗಿಲ್ಲ ಮಗಳೇ, ಸಿಹಿ ಸುದ್ದಿ ತಗೊಂಡ್ ಬನ್ನಿ.